ಹೊಟ್ಟೆ ಪಾಡಿಗಾಗಿ ಭಿಕ್ಷಾಟನೆ ಜ್ಞಾನದ ಹಸಿವಿಗೆ ರ್ಯಾಂಕ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 529 ಅಂಕ ಪಡೆದ ಅಲೆಮಾರಿ ಪ್ರತಿಭೆ. ಹೊಟ್ಟೆ ಪಾಡಿಗೆ ಭಿಕ್ಷಾಟನೆ ಜ್ಞಾನದ ಹಸಿವಿಗೆ ರ್ಯಾಂಕ್ ಬಂದಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತನ್ನ ಕರ್ನಾಟಕದ ಗಡಿ ಗ್ರಾಮವೊಂದರ ಬಡ ಹೆಣ್ಣು ಮಗಳು ಅಕ್ಷರ ಸಹ ಸಾಬೀತುಪಡಿಸಿದ್ದಾಳೆ. ಕಡು ಬಡತನ, ಅಲೆಮಾರಿ ಬದುಕು ಮತ್ತು ಹಸುವಿನ ನಡುವೆಯೂ ಆಕೆ ಸಾಧಿಸಿದ ಶಿಖರ ಎಂದು ಇಡೀ ಜಿಲ್ಲೆ ಹೆಮ್ಮೆ ಪಡುವಂತೆ ಮಾಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನಹಿಪ್ಪರಗ ಗ್ರಾಮದ ಸರ್ಕಾರಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಸುಜಾತಾ ಭೀಮಶಾ ಗೊಲ್ಲರ್ ಇತ್ತೀಚೆಗೆ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 84.64 ಅಂಕಗಳನ್ನು ಪಡೆಯುವ ಮೂಲಕ ಅಸಾಧಾರಣ ಸಾಧನೆಯನ್ನ ಮಾಡಿದ್ದಾಳೆ. ಮೂಲತಃ ಅಲೆಮಾರಿ ಸಮುದಾಯವಾದ ಗೊಲ್ಲರ ಜನಾಂಗಕ್ಕೆ ಸೇರಿದ ಸುಜಾತಾ ಅವರದ್ದು ಅನಕ್ಷರಸ್ಥ ಕುಟುಂಬ. ಹೊಟ್ಟೆ ಪಾಡಿಗಾಗಿ ಪ್ರತಿದಿನ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡಿ ಹಸುವು ನೀಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಈಕೆಯದು. ಒಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದರೂ ಮನಸ್ಸಿನಲ್ಲಿ ಮಾತ್ರ ಶಿಕ್ಷಣದ ಕನಸಿತ್ತು. ಅಲೆಮಾರಿ ಬದುಕಿನ ಕಷ್ಟಗಳ ನಡುವೆ ಸರ್ಕಾರಿ ಶಾಲೆಯ ಮೆಟ್ಟಿಲೇರಿ ಅಕ್ಷರ ಕಲಿತ ಈ ಪ್ರತಿಭೆ ಇಂದು ತಾನು ಪಡೆದ ಅಂಕಗಳ ಮೂಲಕ ಬಡತನಕ್ಕೆ ಉತ್ತರ ನೀಡಿದ್ದಾಳೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎಂಬ ಬಸವಣ್ಣನವರ ವಚನದಂತೆ ಆರ್ಥಿಕವಾಗಿ ಆಸಕ್ತಳಾದರೂ ಜ್ಞಾನದ ಸಂಪತ್ತನ್ನ ಗಳಿಸುವಲ್ಲಿ ಸುಜಾತಾ ಶ್ರೀಮಂತಳಾಗಿದ್ದಾಳೆ. ಇಂದಿನ ಆಧುನಿಕ ಯುಗದಲ್ಲಿ ಸಕಲ ಸೌಲಭ್ಯಗಳಿದ್ದು ಓದಲು ಹಿಂಜರಿಯುವ ವಿದ್ಯಾರ್ಥಿಗಳ ನಡುವೆ ಹರಿದ ಬಟ್ಟೆ, ಹಸುವಿನ ಹೊಟ್ಟೆಯೊಂದಿಗೆ ಸುಜಾತಾ ತೋರಿದ ಛಲ ಎಲ್ಲರಿಗೂ ಮಾದರಿಯಾಗಿದೆ. ಸುಜಾತಾಳ ಈ ಸಾಹಸ ಗಾಥೆಯನ್ನ ಗುರುತಿಸಿ ಸ್ಥಳೀಯರು, ಶಿಕ್ಷಣ ಪ್ರೇಮಿಗಳು ಅವಳಿಗೆ ಸತ್ಕಾರವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು.